ಇದೇ ಮೇ 9ರಂದು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನು ನಡೆಸಲಾಗ್ತಾ ಇದೆ. ಎಲ್ಲರೂ ಸಹ ಉತ್ಸಾಹದಿಂದ ಈ ಒಂದು ಅಭಿಮಾನೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಯಡಿಯೂರಪ್ಪನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಕೊಡುಗೆಗಳಾಗಿರ್ಬೋದು, DCM ಆಗಿದ್ದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಪ್ರಮುಖ ನಿರ್ಧಾರಗಳಾಗಿರ್ಬೋದು, ಜೊತೆಗೆ ಪಕ್ಷವನ್ನ ಯಾವ ರೀತಿಯಾಗಿ ಸಂಘಟನೆ ಮಾಡಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ರು ಅನ್ನೋದ್ರ ಬಗ್ಗೆ ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನ ಮಾಡ್ತಾ ಇದ್ದೀರಿ. ಎಲ್ಲರೂ ಸಹ ಸಾಕಷ್ಟು ಉತ್ಸಾಹದಿಂದಿದ್ದೀರಿ, ಕಾರ್ಯಕರ್ತರಿಂದ ಹಿಡಿದು ಎಲ್ಲ ಹಿರಿಯ ನಾಯಕರಿಂದ ಹಿಡಿದು ಎಲ್ಲ ಶಾಸಕರು ಸಹ. ಸೊ ಹೀಗಾಗಿ ಈ ಒಂದು ಅಭಿಮಾನೋತ್ಸವ ತಯಾರಿ ಹೇಗೆ ನಡೀತಾ ಇದೆ, ನೀವೇನು ಹೇಳ್ತೀರಿ? ಒಂದು ಒಳ್ಳೆಯ ಅವಕಾಶ ನಮ್ಮ ಪಾಲಿಗೆ ದೊರೆತಿದೆ. ಶ್ರೇಷ್ಠ ವ್ಯಕ್ತಿತ್ವ, ನಾಡು ಕಂಡ ಒಬ್ಬ ಶ್ರೇಷ್ಠ ರಾಜಕಾರಣಿ ತನ್ನ ಬಾಲ್ಯದ ಜೀವನದಿಂದ ಕೂಡ ಪಕ್ಷ ಸಂಘಟನೆಗೆ ತನ್ನಂತ ತೊಡಗಿಸಿಕೊಂಡು ಇವತ್ತು ಸತತ 50 ವರ್ಷದ ನಿರಂತರ ರಾಜಕೀಯ ಜೀವನವನ್ನು ಪೂರೈಸುವಂಥ ಒಂದು ಸಂದರ್ಭ. ಯಾಕಂತೇಳಿದರೆ ಒಬ್ಬ ಹುಟ್ಟು ಹೋರಾಟಗಾರ ನುಡಿದಂತೆ ನಡೆದು ಇವತ್ತು ಪ್ರತ್ಯೇಕವಾದ ಕೃಷಿ ಬಜೆಟನ್ನು ಮಂಡಿಸಿ ಇವತ್ತು ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಕರ್ನಾಟಕದಲ್ಲಿ BJP ಸರ್ಕಾರ ತರುವ ಮುಂಚೂಣಿ ನಾಯಕತ್ವವನ್ನು ವಹಿಸಿಕೊಂಡಿದೆ. ಯಡಿಯೂರಪ್ಪನವರ 50ರ ಈ ಸಂಭ್ರಮ ನಿಜವಾಗಿಯೂ ಒಂದು ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಈ ಕಾರ್ಯಕ್ರಮ. ಈಗಾಗಲೇ ಭಾಳ ದೊಡ್ಡ ರೀತಿಯ ತಯಾರಿಗಳಾಗಿದೆ. ಸುಮಾರು 10 ಲಕ್ಷಕ್ಕೂ ಮಿಕ್ಕಿದ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ನಮ್ಮ ಗೃಹ ಸಚಿವರಾದ ಅಮಿತ್ ಶಾ ಅವರು, ಸುಮಾರು 800 ಸ್ವಾಮೀಜಿಯವರು ಮತ್ತು ಎಲ್ಲ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಪ್ರಮುಖರು, ನಮ್ಮ ರಾಜ್ಯಸಭಾ ಸದಸ್ಯರು, ಶಾಸಕರು, ಸಂಸದರು ಭಾಗವಹಿಸ್ತಿದ್ದಾರೆ. ಅದರಿಂದಾಗಿ ಒಂದು ಒಳ್ಳೆಯ ಮುಂದಿನ ದಿನದಲ್ಲಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾಜಪದ ಸರ್ಕಾರ ರಚನೆಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್ ಅದೇ ರೀತಿಯಾಗಿ ಯಡಿಯೂರಪ್ಪನವರು BJPಯಲ್ಲಿರೋ ಎಲ್ಲ ನಾಯಕರಿಗೂ ಸಹ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ನೀವು ರಾಜಕಾರಣಕ್ಕೆ ಅಂದರೆ ಈ BJPಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಿಮಗೂ ಸಹ ಯಡಿಯೂರಪ್ಪನವ್ರ ಸ್ಫೂರ್ತಿನ ಅನ್ನುವಂಥದ್ದು. ನಾವು ಕರಾವಳಿ ಭಾಗದಲ್ಲಿ ಹುಟ್ಟಿ ಬೆಳೆದವರು. ಕರಾವಳಿ ಭಾಗ ಅಂತೇಳಿದರೆ ಹಿಂದುತ್ವ ಸಂಘಟನೆಗೆ ಒಂದು ಹೆಸರುವಾಸಿಯಾದ ಜಿಲ್ಲೆ. ನನ್ನ ಬಾಲ್ಯದ ಜೀವನದಲ್ಲಿ ಕೂಡ ನಾವು ಹಿಂದುತ್ವದ ABVPಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಬಹುಶಃ ಆ ಸಂದರ್ಭದಲ್ಲಿ ನಮ್ಮ ಹಿರಿಯರ ಮಾರ್ಗದರ್ಶನ ಡಾಕ್ಟರ್ VS ಆಚಾರ್ಯ ಇರ್ಬೋದು. ಆ ಸಂದರ್ಭದಲ್ಲಿ ನಮ್ಮ ಸೋಮಶೇಖರ್ ಭಟ್ರ ಜೊತೆಗೆ ನಾವು ಕೆಲಸ ಕಾರ್ಯ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನಿರಂತರವಾಗಿ ಉಡುಪಿಗೆ ಭೇಟಿ ಕೊಡ್ತಿದ್ದರು. ಹಿರಿಯ ಸ್ವಾಮೀಜಿ ಪೇಜಾವರ ಶ್ರೀಗಳ ಒಂದು ಆಶೀರ್ವಾದವನ್ನು ನಿರಂತರವಾಗಿ ಬಂದು ಅವರ ಹತ್ರ ಚರ್ಚೆಗಳನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಕಾರ್ಯವೈಖರಿಗಳು, ಯಡಿಯೂರಪ್ಪನವರ ಒಂದು ಶೈಲಿ, ಅವರ ಕಾರ್ಯಕ್ರಮಗಳು ನಮಗೆ ಭಾಳಷ್ಟು ಒಂದು ಇನ್ಸ್ಪಿರೇಷನ್ ಆಗಿತ್ತು. ಅದರಿಂದಾಗಿ ನನ್ನ ಬಾಲ್ಯದ ಜೀವನದಲ್ಲಿ ಕೂಡ ನಾನು ಹಿಂದುತ್ವ ಸಂಘಟನೆ ತೊಡಗಿಕೊಂಡನು. ಮತ್ತಷ್ಟು ಯಡಿಯೂರಪ್ಪನವರ ನಾಯಕತ್ವ, ಅವರ ಆಡಳಿತ, ಅವರ ಹಿಂದುತ್ವ, ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಭಾಳ ನನಗೆ ಸಂತೋಷ ತಂದಿದೆ. ಸರ್ ಅದೇ ರೀತಿಯಾಗಿ ಯಡಿಯೂರಪ್ಪನವರು CM ಆಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಗಳೇನು? DCM ಆದಂತಹ ಸಂದರ್ಭದಲ್ಲೂ ಸಹ ಕೆಲವೊಂದು ಅದೇ ಹೇಳಿದರೆ ನೀವು ಕೃಷಿ ವಿಚಾರವಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂಥದ್ದು. ಸೊ ಹೀಗಾಗಿ ಬಹುಶಃ ಕರಾವಳಿಯ ಕಾಮಧೇನು ಅಂತ ನಮ್ಮ ಜನರು ಆ ಭಾಗದಲ್ಲಿ ಹೇಳ್ತಾರೆ. ಯಾಕಂತೇಳಿದರೆ ಒಂದು ಹೊಸ ಅಭಿವೃದ್ಧಿಯ ಒಂದು ಛಾಯವನ್ನು ನೋಡಿದ್ದು ನಮ್ಮ ಕರಾವಳಿಯ ಜನರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಅದರ ಹಿಂದೆ ಉಪಮುಖ್ಯಮಂತ್ರಿ ಸಂದರ್ಭದಲ್ಲಿ ಅವರು ಮತ್ತು VS ಆಚಾರ್ಯರು ಜೋಡೆತ್ತಿನ ರೀತಿಯಲ್ಲಿ ಅಭಿವೃದ್ಧಿಗೆ ಪಣವನ್ನು ತೊಟ್ಟಿದ್ರು. ಇವತ್ತು ಉಡುಪಿ ಇಡೀ ದೇಶದಲ್ಲೇ ಒಂದು ವಿಶೇಷವಾದ ಒಂದು ವೇಗವಾಗಿ ಬೆಳೆಯುತ್ತಿರುವ ಒಂದು ನಗರವಾಗಿದೆ. ಇವತ್ತು ಉಡುಪಿಯ ಜಿಲ್ಲಾಧಿಕಾರಿ ಸಂಕೀರ್ಣ ಇರ್ಬೋದು, ಕರಾವಳಿಯ ಮೀನುಗಾರಿಕೆ, ಅದರಲ್ಲೂ ವಿಶೇಷವಾಗಿ 3ನೇ ಹಂತದ ಮೀನುಗಾರಿಕೆ ಬಂದರು, ಯಜಮಾಡಿ ಮೀನುಗಾರಿಕೆ ಬಂದರು, ಮಲ್ಪೆ ಮಣಿಪಾಲ್ ರಸ್ತೆಗಳು ಇರ್ಬೋದು, ಕುಡಿಯುವ ನೀರಿನ ಯೋಜನೆಗಳಿರ್ಬೋದು, ಉಡುಪಿ ಪರ್ಯಾಯಕ್ಕೆ ಸಂದರ್ಭ ಇರ್ಬೋದು. ಒಟ್ಟಾರೆ ಉಡುಪಿ ಜಿಲ್ಲೆ ಒಂದು ಹೊಸ ಬದಲಾವಣೆಗಳನ್ನು ಯಡಿಯೂರಪ್ಪನವರ ಆ ನೇತೃತ್ವದಲ್ಲಿ ಅವರ ಅವಧಿಯಲ್ಲಿ ಕಂಡಿದೆ. ಇವತ್ತು ಭಾಳಷ್ಟು ವೇಗ ಅದಕ್ಕೆ ದೊರೆತಿದೆ. ಸರ್ ಅದೇ ರೀತಿಯಾಗಿ ನೀವು ಹೇಳಿದ್ರಿ ಸಂಘಟನೆ ಜೊತೆಗೆ ನನಗೆ ಯಡಿಯೂರಪ್ಪನವರ ಕಾರ್ಯವೈಖರಿ ಸಾಕಷ್ಟು ಸ್ಫೂರ್ತಿ ನೀಡ್ತು ಅನ್ನುವಂಥದ್ದು. ಸೊ ಹೀಗಾಗಿ ನಿಮ್ಮ ರಾಜಕೀಯ ಜೀವನದಲ್ಲಿ, ನಿಮ್ಮ ರಾಜಕಾರಣದ ಬೆಳವಣಿಗೆಗಳಲ್ಲಿ ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆ ಅನ್ನುವಂಥದ್ದು? ಬಹುಶಃ ನಮ್ಮ ಕರಾವಳಿ ಭಾಗದ ಹಿಂದುತ್ವದ ವಿಚಾರ ಬಂದಾಗ ಯಾವತ್ತೂ ಕೂಡ ಯಡಿಯೂರಪ್ಪನವರು ರಾಜಿ ಮಾಡಲಿಲ್ಲ. ಹಿಂದುತ್ವದ ಪರವಾಗಿ, ಕಾರ್ಯಕರ್ತರ ಪರವಾಗಿ ದೃಢವಾಗಿ ನಿಂತ ಒಬ್ಬ ನಾಯಕರು. ಅದರಿಂದಾಗಿ ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರು ಯಾರು ಕಷ್ಟ ಸಂದರ್ಭದಲ್ಲಿ ಅವರ ಜೊತೆ ನಿಲ್ತಾರೆ, ಪಕ್ಷ ಸಂಘಟನೆಗೆ ಒತ್ತು ಕೊಡ್ತಾರೆ, ಅವರ ಪರವಾಗಿ ಕಾರ್ಯಕರ್ತರು ಕೂಡ ಅವರ ಸ್ಮರಣೆ ಮಾಡುವಂಥದ್ದು, ಅವರ ಋಣ ತೀರಿಸುವಂತೆ ಕೆಲಸ ಮಾಡ್ತಾರೆ. ಬಹುಶಃ ನಾನು ಕೂಡ ಬಾಲ್ಯದಿಂದ ಕೂಡ ಸಂಘಟನೆಯಲ್ಲಿ ಬಂದವನು. ರಾಜಕೀಯಕ್ಕಿಂತ ಮೊದಲು ಪರಿವಾರದ ವಿವಿಧ ಜವಾಬ್ದಾರಿ ನಿರ್ವಹಿಸ್ಕೊಂಡು ಬಂದ. ಆ ಸಂದರ್ಭದಲ್ಲಿ ಕೂಡ ಭಾಳ ಕಷ್ಟದ ಕಾಲ. ನಮ್ಮ ಯಾವುದೇ ಜಿಲ್ಲೆಗಳಲ್ಲಿ MP ಇರಲಿಲ್ಲ, MLAಗಳಿರಲಿಲ್ಲ. ನಾವೇ ಕಾರ್ಯಕರ್ತರೇ ಸಂಘಟನಾಯುತವಾಗಿ ಕೆಲಸ ಕಾರ್ಯ. ಆ ಸಂದರ್ಭದಲ್ಲಿ ಭಾಳಷ್ಟು ಸಮಸ್ಯೆಗಳು, ತೊಂದರೆಗಳಾದ ಸಂದರ್ಭದಲ್ಲಿ ಕೂಡ ಅಧಿಕಾರ ಇಲ್ಲದಿದ್ದರೂ ಕೂಡ ನಮ್ಮ ಜೊತೆಗೆ ನಿಂತು ನಮಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದರು.